ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತಿನ ನಮ್ಮ ಟಾಪಿಕ್ ಅಂದರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಚ್ ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಏನು? ನಮ್ಮ ಹೊಟ್ಟೆ ಒಳಗಡೆ ಹೊಟ್ಟೆ ಲೈನಿಂಗಲ್ಲಿ ಇರಿಟೇಷನ್ ಅಂದರೆ ಈ ಬ್ಯಾಕ್ಟೀರಿಯಾ ಹೋಗಿ ಅಲ್ಲಿ ಇರಿಟೇಷನ್ ಮಾಡಿ ಅಲ್ಲಿ ಇನ್ಫ್ಲಮೇಷನ್ ಮಾಡುತ್ತೆ. ಅದು ಹೆಂಗೆ ಆಗುತ್ತೆ ಅಂದರೆ ಕಂಟಾಮಿನೇಟೆಡ್ ನೀರಿಂದ ಇರ್ಬೋದು, ಇಲ್ಲಾಂದರೆ ನಾವು ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಫುಡ್ ಎಲ್ಲ ತಿಂತೀವಿ ಹೊರಗಡೆಯಿಂದ, ಅನ್ಹೈಜಿನಿಕ್ ನೀಟ್ನೆಸ್ ಇಲ್ಲದೆ ನಾವು ಫುಡ್ ಎಲ್ಲ ತಿಂದರೆ ಈ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇದೆ. ಮತ್ತು ಅದನ್ನು ನಾವು ಏನು ಟ್ರೀಟ್ಮೆಂಟ್ ಮಾಡೋದೇ ಬಿಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಪೆಪ್ಟಿಕ್ ಅಲ್ಸರ್ ಇಲ್ಲಾಂದರೆ ಗ್ಯಾಸ್ಟ್ರೈಟಿಸ್ ಅದು ಹೆಚ್ಚು ಆದರೆ ಟ್ರೀಟ್ಮೆಂಟ್ ಮಾಡೋದೇ ಅದು ಕ್ಯಾನ್ಸರು ಆಗ್ಬೋದು, ತುಂಬ ರೇರ್ ಕೇಸಸಲ್ಲಿ. ಆಯಿತಾ? ಮತ್ತು ಏನೇನು ಇದ್ರದ್ದು ಸಿಂಪ್ಟಮ್ಸ್ ಅಂದರೆ ಸ್ವಲ್ಪ ಫುಡ್ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ನಮಗೆ ಫುಲ್ಲಾಗೋಯ್ತು, ಸಾಕಪ್ಪ ನನಗೇನು ಊಟ ಬೇಡ ಅಂತ ಒಂಥರ ಫೀಲಿಂಗ್ ಬರ್ತದೆ. ಅದೇ ಥರ ಇನ್ನು ಬೇರೆ ಏನೇನು ಸಿಂಪ್ಟಮ್ಸ್ ಆಗುತ್ತೆ ಅಂದರೆ ನಿಮಗೆ ಒಂಥರ ವಾಮಿಟಿಂಗ್ ಬರೋ ಥರ ಆಗುತ್ತೆ, ಆಗಲ್ಲ ಆದರೆ ವಾಮಿಟಿಂಗ್, ನೋಸಿಯಾ ಅಂತಾರೆ ಅದಕ್ಕೆ, ನೋಸಿಯಾ ಇಲ್ಲಾಂದರೆ ವಾಮಿಟಿಂಗ್ ಇರುತ್ತೆ. ಒಬ್ಬೊಬ್ಬರಿಗೆ ಮೋಷನ್ ಹೋಗುವಾಗ ಬ್ಲ್ಯಾಕ್ ಕಲರ್ ಸ್ಟೂಲ್ಸ್ ಪಾಸ್ ಆಗುತ್ತೆ, ಮತ್ತು ಒಬ್ಬೊಬ್ಬರಿಗೆ ಸ್ವಲ್ಪ ಬ್ಯಾಡ್ ಬ್ರೆತ್ ಅಂದರೆ ಸ್ಮೆಲ್ ಬರೋ ಥರ ಇರುತ್ತೆ. ಮತ್ತು ಇನ್ನೂ ಕೆಲವ್ರಿಗೆ ಅಂದರೆ ಸ್ಟೊಮಕ್ಕಲ್ಲಿ ನಮಗೆ ಒಂಥರ ಇರಿಟೇಷನ್ ಅಂದರೆ ಉರಿ ಥರ ಆಗೋದು, ಗಂಟ್ಲಲ್ಲಿ ಸ್ವಲ್ಪ ಉರಿ ಥರ ಆಗೋದು, ಮತ್ತು ಹೊಟ್ಟೆಯಲ್ಲಿ ಫುಡ್ ಏನೂ ಇಲ್ಲದೆ ಇರುವಾಗ ಸ್ವಲ್ಪ ಹೊಟ್ಟೆ ನೋವು ಥರ ಬರೋದು. ಕೆಲವ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಕೆಲವ್ರಿಗೆ ಏನಾಗುತ್ತಂದರೆ ಸ್ವಲ್ಪ ನಮಗೆ ರಾತ್ರಿ ನಿದ್ದೆ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದೇ ಥರ ತೇಗು ಬರೋದು, ಆವಾಗವಾಗ ತೇಗು ಬರ್ತಾ ಇರುತ್ತೆ. ಹಂಗೆಲ್ಲ ತುಂಬ ಇದರದ್ದು ಲಕ್ಷಣಗಳಿದೆ. ಮತ್ತು ಏನಾಗುತ್ತೆ ಅಂದರೆ ಇದು ಕೆಲವರಿಗೆ ಲಕ್ಷಣ ಏನೂ ಇರೋದೇ ಇಲ್ಲ, ಈವನ್ ಇದು ಬ್ಯಾಕ್ಟೀರಿಯಾ ಒಳಗಡೆ ಇದ್ದರೂ ಕೆಲವ್ರಿಗೆ ಏನೂ ಲಕ್ಷಣ ತೋರಿಸೋದಿಲ್ಲ. ಸೊ ಹಿಂಗೆಲ್ಲ ಲಕ್ಷಣಗಳು ನಿಮಗೆ ಇದ್ದರೆ ನೀವು ಹತ್ರ ಇರೋ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಬೇಕಾಗಿರೋ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಂಡೋಸ್ಕೋಪಿ ಆಗಿರ್ಬೋದು, ಸ್ಟೂಲ್ ಟೆಸ್ಟ್ ಆಗಿರ್ಬೋದು, ಬ್ರೆತ್ ಟೆಸ್ಟ್ ಆಗಿರ್ಬೋದು, ಇದೆಲ್ಲ ಮಾಡಿಸ್ಬೋದು. ಇದರಿಂದ ಕನ್ಫರ್ಮೇಷನ್ ಆಗುತ್ತೆ ಎಚ್ ಪೈಲೋರಿ ನಮಗೆ ಇನ್ಫೆಕ್ಷನ್ ಇದೆಯೋ ಇಲ್ವೋ ಅಂತ ಇರೋದು. ಮತ್ತು ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಅವ್ರು ಕೊಡ್ತಾರೆ. ಆದರೆ ಅದ್ರ ಜೊತೆಗೆ ನಿಮಗೆ ಏನು ಮಾಡಬೇಕು, ಫುಡ್ಡಲ್ಲಿ ನಾವು ಹೊಟ್ಟೆ ಒಳಗಡೆ ಆ್ಯಸಿಡ್ ಮೀಡಿಯಮ್ ಕಡಿಮೆ ಮಾಡಬೇಕು. ಅಂದರೆ ಆ್ಯಸಿಡಲ್ಲಿ ಇನ್ನೂ ಈ ಬ್ಯಾಕ್ಟೀರಿಯಾ ತುಂಬ ಗ್ರೋತ್ ಆಗುತ್ತೆ. ಹಂಗಾಗಿ ಸ್ವಲ್ಪ ಒಳ್ಳೆ ಫುಡ್ ಮಾತ್ರ ಒಳಗಡೆಗೆ ಹಾಕಬೇಕು. ಅಂದರೆ ನೀವು ಆಲ್ಕೋಹಾಲ್ ಕುಡಿಯೋಂಗಿಲ್ಲ, ಮತ್ತು ಮಸಾಲೆ ಎಣ್ಣೆ ಪದಾರ್ಥಗಳು, ಹುಳಿ ಇರೋ ಪದಾರ್ಥಗಳು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಚಹಾ ಕಾಫಿ ಎಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ಥರ ನೀರು ತುಂಬ ಕುಡಿಬೇಕು. ನೀರು ಸ್ವಲ್ಪ ಕಡಿಮೆ ಕುಡಿಯೋರಿಗೆ ಇದು ಇನ್ನೂ ಜಾಸ್ತಿನೇ ತೊಂದರೆ ಕೊಡ್ತದೆ. ಹಾಗಾಗಿ ಮಸಾಲೆ ಹೊರಗಡೆಯಿಂದ ಇರೋದು ಎಲ್ಲ ಫುಡ್ಡು ಅವಾಯ್ಡ್ ಮಾಡಬೇಕು. ಅಂದರೆ ಈಗ ಫಾಸ್ಟ್ ಫುಡ್ಡು ಏನೋ ಸಿಗುತ್ತೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲಿ ಮಾಡಿರೋ ಫುಡ್ ಮಾತ್ರ, ಮಜ್ಜಿಗೆ ಕುಡಿಬೋದು, ಹುಳಿ ಇಲ್ಲದೆ ಇರೋ ಮಜ್ಜಿಗೆ ಕುಡಿಬೋದು, ಮತ್ತು ಮೊಸರು ಸ್ವಲ್ಪ ತೊಗೋಬೋದು. ಬಾಕಿ ಎಲ್ಲ ಸ್ವಲ್ಪ ಒಳ್ಳೆ ಫ್ರೂಟ್ಸ್ ಎಲ್ಲ ಆಗಿ ತೊಗೊಂಡು ಇದನ್ನ ಕ್ಲಿಯರ್ ಮಾಡ್ಕೋಬೋದು. ಥ್ಯಾಂಕ್ ಯು.